ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ ನಾರಾಯಣ ನಾರಾಯಣ ನಾರಾಯಣ. ಇವತ್ತು ಮಂಗಳವಾರನ 23rd. ಸೊ ಅದರಿಂದ ವಿಶುದ್ಧ ವೇದಾಂತ ಪರಿಭಾಷಾ ಹೇಳೋಣ. ಏನು ಹೇಳ್ತಾ ಇದ್ದೀವಿ ಅಂದರೆ ಸೃಷ್ಟಿ ಅಂದರೆ ಜಗತ್ತು ಸೃಷ್ಟಿ ಅಷ್ಟೇ, ಅಂದರೆ ಕಾರ್ಯ. ಜಗತ್ತು ಪರಮಾತ್ಮನ ಕಾರ್ಯ ಎಂದು ಹೇಳುವುದ ಮುಖ್ಯ ಉದ್ದೇಶ ಜಗತ್ತು ಪರಮಾತ್ಮವೇ, ಬೇರೆ ಅಲ್ಲ ಎಂದು ಹೇಳುವುದೇ ನಿಜವಾದ ತಾತ್ಪರ್ಯ. ಆದರೆ ಇದು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಿದ್ಧತೆ ಇಲ್ಲದವರು ಕೆಲವರಿದ್ದಾರೆ. ಸಿದ್ಧತೆ ಇಲ್ಲ ಅಂದರೆ ಅರ್ಥವೇನು? ಇನ್ನೂ ಆ ಯೋಗ್ಯತೆ ಬಂದಿಲ್ಲ. ಏಕೆ ಅಂದರೆ ಅಂತರ್ಮುಖತೆ ಇಲ್ಲ. ಅಂತರ್ಮುಖತೆ ಏಕೆ ಇಲ್ಲ? ಅಂತರ್ಮುಖತೆ ಏಕೆ ಇಲ್ಲ ಅಂದರೆ ವೈರಾಗ್ಯ ಕಡಿಮೆ ಇದೆ. ಜಗತ್ತು ಸತ್ಯ ಎಂದು ಅನಿಸುವುದಕ್ಕೆ ಕಾರಣ ಅದರಲ್ಲಿರುವ ಆಸಕ್ತಿ. ಪ್ರಪಂಚ ಮೇಲೆ ಭೋಗಾಸಕ್ತಿ, ಮಮಕಾರ ಆಸಕ್ತಿ ಇದೆ ಅಂದರೆ ತನ್ನ ದೇಹೇಂದ್ರಿಯ ಮನಸ್ಸುಗಳಲ್ಲಿಯೂ ತಾದಾತ್ಮ್ಯ ಹೆಚ್ಚಿದೆ ಎಂದೇ ಅರ್ಥ. ತನ್ನ ದೇಹೇಂದ್ರಿಯಗಳಲ್ಲಿ ತಾದಾತ್ಮ್ಯ ಹೆಚ್ಚಿರುವುದು, ಇದರಿಂದಲೇ ಇಂದ್ರಿಯಗಳಿಗೆ ಮನಸ್ಸಿಗೆ ಕಂಡುಬರುವ ವಿಷಯವು ನಿಜವಾಗಿದೆ ಅನಿಸುತ್ತದೆ. ಏಕೆ ಅಂದರೆ ಇಲ್ಲಿ ಆಸಕ್ತಿ, ಅಲ್ಲಿ ಸತ್ಯ. ಇಲ್ಲಿ ಆಸಕ್ತಿ, ಅಲ್ಲಿಯೂ ಆಸಕ್ತಿ. ಆದ್ದರಿಂದ ನಾನೊಬ್ಬನು ಕರ್ತೃಭೋಕ್ತೃ ಪ್ರಮಾತೃವಾಗಿದ್ದೇನೆ, ಹೊರಗೆ ಪ್ರಪಂಚ ಇದೆ, ಈ ಎರಡು ಇದೆ ಎಂಬುದು ನಿಜವೆಂದನಿಸುತ್ತದೆ. ಇದು ಯಾವಾಗ ನಮ್ಮ ಈ ಪ್ರಮಾತೃ ಪ್ರಮೇಯ ಬುದ್ಧಿ, ಜ್ಞಾತೃಜ್ಞೇಯ ದ್ವೈತ ಬುದ್ಧಿಯಲ್ಲಿ ಅಭಿಮಾನ ಕಡಿಮೆ ಆಗುತ್ತದೋ ಆವಾಗ ಒಟ್ಟು ಅವಸ್ಥಾದೃಷ್ಟಿ ಬರುತ್ತದೆ. ಸಮಷ್ಟಿ ಅವಸ್ಥಾದೃಷ್ಟಿ, ವೈಶ್ವಾನರ ದೃಷ್ಟಿ ಬರುತ್ತದೆ. ಸಮಷ್ಟಿ ವೈಶ್ವಾನರ ದೃಷ್ಟಿ ಬಂದರೆ ಆವಾಗ ಇದೆ ತಾನು ಸಾಕ್ಷಿ ಮಾತ್ರ, ಜಗತ್ತು ಕಲ್ಪಿತ ಎಂಬುದು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಇದಕ್ಕೆ ಈ ವೈರಾಗ್ಯ ಕಡಿಮೆ ಇರುವುದರಿಂದ ಅವನನ್ನು ಮಂದಾಧಿಕಾರಿ ಎಂದು ಹೇಳಿದ್ದೇವೆ. ಮಂದಾಧಿಕಾರಿ ಅಂದರೆ ಬುದ್ಧಿ ಕಡಿಮೆ ಇದೆ ಹಾಗೇನಲ್ಲ. ಇಂಗ್ಲೀಷ್ ಬರಲ್ಲ, ಸಂಸ್ಕೃತ ಪಂಡಿತನಲ್ಲ, ಬ್ರಾಹ್ಮಣನಲ್ಲ, ಅದಕ್ಕಿದಕ್ಕೆ ಸಂಬಂಧವಿಲ್ಲ. ನೋಡಿ, ಮಂದಾಧಿಕಾರಿ ಅಂದರೆ ಮೋಹ, ಆಸಕ್ತಿ, ಅಭಿಮಾನ, ಭೋಗಾಸಕ್ತಿ ಇದು ಹೆಚ್ಚಿದೆ ಎಂದೇ ಅರ್ಥವೇ ಹೊರತು ಬುದ್ಧಿ, ಪಾಂಡಿತ್ಯ ಅದಕ್ಕೇನು ಸಂಬಂಧವಿಲ್ಲ. ಬುದ್ಧಿ, ಪಾಂಡಿತ್ಯ ಅದೇನಿಲ್ಲ. ವೈರಾಗ್ಯವೇ ಪ್ರಧಾನದು. ಅಂತರ್ಮುಖತ್ವ ವೈರಾಗ್ಯ. ಅದು ಯಾವ ಜಾತಿ, ಯಾವ ಗುಣ, ಯಾವ ವಿದ್ಯೆ ಓದಿಕೊಳ್ಳಲಿ, ಕಡಿಮೆ ಇರಲಿ ಬರಬಹುದು. ವೈರಾಗ್ಯ ನಾವು ನೋಡಿದ್ದೇವೆ. ಸುಮ್ಮನೆ ಭಿಕ್ಷುಕರಂತೆ, ಕೂಲಿಯಂತೆ ಇರುವ ಜನರಲ್ಲಿ ಒಳ್ಳೆಯ ವೈರಾಗ್ಯ ನೋಡಿದ್ದೇವೆ. ದೊಡ್ಡ ಪಂಡಿತರಲ್ಲಿಯೂ ವೈರಾಗ್ಯ ಭಯಂಕರ ಕಡಿಮೆ, ತುಂಬ ಲೌಕಿಕ ಬುದ್ಧಿ, ಎರಡೂ ಬಗೆ ನೋಡಿದ್ದೇವೆ. ಆದ್ದರಿಂದ ಇಲ್ಲಿ ವೈರಾಗ್ಯ ಸ್ಪಷ್ಟವಾಗಿದ್ದರೆ, ಭೋಗಾಸಕ್ತಿ, ತನ್ನ ಇಂದ್ರಿಯ ಮನಸ್ಸು ದೇಹಗಳಲ್ಲಿ ಆಸಕ್ತಿ ಕಡಿಮೆ ಇದ್ದರೆ ಏನಾಗುತ್ತದೆ? ತನಗೆ ಅವಸ್ಥಾ ದೃಷ್ಟಿ ಅಂದರೆ ಪೂರ್ಣ ದೃಷ್ಟಿ, ಅವಸ್ಥೆಗಳನ್ನು ಅನುಭವ ದೃಷ್ಟಿಯ ನೋಡುವುದು ಸುಲಭವಾಗ್ತದೆ. ಆವಾಗ ಜಾಗೃತ ಪ್ರಪಂಚವನ್ನು ಕನಸಿನ ಸಮಾನ ನೋಡುವುದು ಸುಲಭವಾಗ್ತದೆ. ಏಕೆಂದರೆ ತನ್ನ ದೇಹೇಂದ್ರಿಯ ಮನಸ್ಸುಗಳಲ್ಲಿ ನಾನೆಂಬ ಅಭಿಮಾನ ಹೆಚ್ಚಿದ್ದರೆ, ದೇಹೇಂದ್ರಿಯ ಮನಸ್ಸುಗಳಲ್ಲಿ ನಾನೆಂಬ ಅಭಿಮಾನ ಹೆಚ್ಚಿದ್ದರೆ, ಒಂದು ನಿಮಿಷ, ಇದೇನು ಅಡ್ಜಸ್ಟ್ ಆಗ್ತಾ ಇಲ್ಲ.
ಇದ್ದರೆ ಅವನಿಗೆ ವೈಶ್ವಾನರ ದೃಷ್ಟಿ ಬರಲ್ಲ. ವೈಶ್ವಾನರ ದೃಷ್ಟಿ ಅಂದ್ರೇನು? ತನ್ನ ದೇಹೇಂದ್ರಿಯ ಮನಸ್ಸುಗಳಲ್ಲಿ ಅಭಿಮಾನ ಕಡಿಮೆ, ಹೊರಗಿನ ಪ್ರಪಂಚ ಮೇಲೆ ಮೋಹ ಆಸಕ್ತಿ ಕಮ್ಮಿ ಇದ್ದರೆ ವೈಶ್ವಾನರ ದೃಷ್ಟಿ ಬರುತ್ತದೆ. ವೈಶ್ವಾನರ ದೃಷ್ಟಿ ಅಂದ್ರೇನು? ಒಟ್ಟು ಅವಸ್ಥೆಯನ್ನು ಅರಿವಿನ ದೃಷ್ಟಿಯ ನೋಡುವುದು, ತಾನು ಅರಿವಾಗಿ ನೋಡುವುದು, ತನ್ನ ಇಂದ್ರಿಯ ಮನಸ್ಸುಗಳನ್ನು ಪ್ರಪಂಚದ ಒಳಗೆ ಸೇರಿಸೇ ನೋಡುವುದು. ತನ್ನ ಇಂದ್ರಿಯ ಮನಸ್ಸುಗಳನ್ನು ಒಂದು ನಿಮಿಷ ತನ್ನ ಇಂದ್ರಿಯ ಮನಸ್ಸುಗಳನ್ನು ಅವಸ್ಥ ಒಳಗೆ ಸೇರಿಸೇ ನೋಡುವುದು. ಹಾಗಾದರೆ ತಾನು ಒಟ್ಟವಸ್ಥವನ್ನು ನೋಡುವ ಅರಿವು ಎಂದು ಅರಿವಿಟ್ಟುಕೊಂಡು ಪ್ರಪಂಚ ನೋಡಿದ್ದರೆ, ತನ್ನ ದೇಹೇಂದ್ರಿಯ ಮನಸ್ಸುಗಳನ್ನು ಅವಸ್ಥ ಒಳಗೆ ಸೇರಿಸಿ ಆ ದೃಷ್ಟಿ ಬಂದರೆ ತನ್ನ ಎಚ್ಚರ ಅವಸ್ಥೆನೇ ಒಂದು ಕನಸು ಹಾಗೆ ಕಂಡು ಬರ್ತದೆ. ಆವಾಗ ಒಟ್ಟು ಪ್ರಪಂಚವೆಲ್ಲ ಅವಸ್ಥೆಯೇ. ಪ್ರಪಂಚ ಎಂಬುದು ಅವಸ್ಥೆಗಿಂತ ಬಿಡಿಯಾಗಿಲ್ಲ, ಅದೊಂದು ಅವಸ್ಥೆಯೇ. ಅವಸ್ಥಾ ಅಂದರೆ ಪ್ರತ್ಯಯವೇ. ಪ್ರತ್ಯಯ ಆದರೆ ಬ್ರಹ್ಮಲ್ಲಿ ಕಲ್ಪಿತ ಎನ್ನುವುದು ಸುಲಭವಾಗುತ್ತದೆ. ಇದು ಉತ್ತಮಾಧಿಕಾರಿಗೆ ಈ ತರಹ ತಿಳುವಳಿಕೆ ಚೆನ್ನಾಗಿ ಸುಲಭವಾಗಿ ಬರುತ್ತದೆ. ಮಿಕ್ಕ ಜನರಿಗೆ ಕಡಿಮೆ ಏಕೆ ಅಂದರೆ, ಭಗವಂತ ಹೀಗೆ ತಿಳ್ಕೊಳ್ಳಬಾರದು, ಭಗವಂತನೇ ಹೀಗೆ ಬರೆದಿಟ್ಟ. ಕೆಲವರೇ ಉತ್ತಮಾಧಿಕಾರಿಗಳು, ಮಿಕ್ಕ ಜನರು ಉತ್ತಮಾಧಿಕಾರಿಗಳು ಹೆಚ್ಚಿರಬಾರದು. ಎಲ್ಲರಿಗೂ ವೇದಾಂತ ಅರ್ಥವಾಗಬಾರದು, ಕೆಲವರಿಗೆ ಅರ್ಥವಾಗ್ತದೆ, ಮಿಕ್ಕ ಯಾರಿಗೆ ಅರ್ಥವಾಗಲ್ಲ. ಅಂಥದ್ದು ಯಾರೂ ನಿಯಮ ಮಾಡಲಿಲ್ಲ. ನಮ್ಮ ನಮ್ಮ ಮನೋದೋಷಗಳಿಂದಲೇ ನಮಗೆ ಅರ್ಥವಾಗ್ತಾ ಇಲ್ಲ. ನಮ್ಮಲ್ಲಿರುವ ವೈರಾಗ್ಯ ಕಡಿಮೆ. ಈ ಯುಗ ಧರ್ಮ ವಿಚಿತ್ರವಾಗಿದೆ. ಈ ಯುಗವು ಭೋಗಪರಾಯಣ ಯುಗ. ಒಂದು ಚೂರು ಕಷ್ಟಪಡಬಾರದು. ಈ ಆಧುನಿಕ ಯುಗ ಏನಾಯಿತಂದರೆ, ಎಲ್ಲರಿಗೂ ಏನು ಹೇಳ್ತಾರೆ? ಕರುಣೆ, ದಯೆ, ಆಹಾ ಅಯ್ಯೋ ಕಷ್ಟಪಡ್ತಾರೆ ಬಡವರು, ಅಯ್ಯೋ ಕಷ್ಟ, ಅಯ್ಯೋ ಬಡವರು, ಅಯ್ಯೋ ಕಷ್ಟ. ನಿಜ, ಬಡವರ ಮೇಲೆ ಕರುಣೆ ತೋರಿಸುವುದು, ದಯೆ ತೋರಿಸುವುದು ಒಳ್ಳೆಯದೇ. ಆದರೆ ಈ ಕಾಲದಲ್ಲಿರುವಂಥ ಈ ದಯೆ ಕರುಣ ಎಂಬುದು ಕೇವಲ ಭೋಗಪರಾಯಣ ದೃಷ್ಟಿಯಿಂದ ನಾಸ್ತಿಕರ ಕರುಣ ದಯೆಯೇ ಹೊರತು ಶಾಸ್ತ್ರೋಕ್ತ ಕರುಣ ದಯೆ ಅಲ್ಲ. ಶಾಸ್ತ್ರೋಕ್ತ ದಯ ಬೇರೆ. ಧರ್ಮಸಮ್ಮತವಾಗಿರುವವನು ಬಡತನವಿದ್ದರೆ ಬೇಜಾರು ಮಾಡಿಕೊಳ್ಳಬೇಡ. ಒಬ್ಬನು ಧರ್ಮಸಮ್ಮತವಾಗಿ ಜೀವಿಸ್ತಾನೆ, ಅವನಿಗೆ ದೊಡ್ಡ ಆಸೆ ಇಲ್ಲ, ಏನೋ ಅಲ್ಪ ಸ್ವಲ್ಪ ಇದೆ, ತಾನೇ ಉದ್ಯೋಗ ಮಾಡ್ತಾನೆ, ಊಟ ಸಿಗ್ತಾ ಇದೆ, ವಸ್ತ್ರ ಇದೆ, ಏನೋ ಒಂದು ಸನ್ಮಾರ್ಗದಲ್ಲಿದ್ದಾನೆ, ಧರ್ಮ ಆಚರಿಸ್ತಾನೆ, ಶ್ರದ್ಧಾ ಭಕ್ತಿ, ತಾಯಿ ತಂದೆ ಗುರು ಅಥವಾ ಯಾವುದೋ ಶಾಸ್ತ್ರ ಇಷ್ಟ ದೇವತಾ ಪೂಜೆ ಮಾಡ್ಕೊಳ್ತಾನೆ, ನಡೆಯುತ್ತಾ ಇದೆ. ಇದರ ಮೇಲೆ ಕರುಣ ತೋರಿಸಬಾರ. ಅಯ್ಯೋ ಎಲ್ಲರಿಗೂ ಮನೆ ಇರಬೇಕು, ಎಲ್ಲರಿಗೂ ಕಾರ್ ಇರಬೇಕು, ಯಾಕಪ್ಪ ಬಸ್ಸಿನಲ್ಲಿ ಹೋದರೆ ಹೋಗಲಿ, ಏನಿದೆ ಅಂದರೆ ಈ ಕಾಲದ ಕರುಣೆ ಮನುಷ್ಯರನ್ನು ಅನುಗ್ರಹಿಸುವ ಕರುಣೆ ಅಲ್ಲ, ತನ್ನದು ಸಾತ್ವಿಕ ಕರುಣೆ ಅಲ್ಲ. ಇದೆಲ್ಲ ಒಂದು ಅಭಿಮಾನಪೂರ್ವಕ ಹುಟ್ಟಿರುವ ದುಷ್ಟ ಕರುಣೆ. ಇದು ದುಷ್ಟ ಕರುಣೆ, ಜನರನ್ನು ಹಾಳು ಮಾಡುವ ಕರುಣೆ. ಅಂದರೆ ಜನರು ತಪಸ್ಸು, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಬ್ರಹ್ಮಚರ್ಯ ಇದಕ್ಕೆ ಪ್ರೋತ್ಸಾಹಕರವಾದ ಕರುಣೆ ಅಲ್ಲ, ಧರ್ಮಸಮ್ಮತ ಕರುಣೆ ಅಲ್ಲ, ಇದು ಧರ್ಮ ವಿರುದ್ಧ ಕರುಣೆ. ಇದೇ ಆಧುನಿಕ ನಾಗರಿಕತೆ, ಆಧುನಿಕ ವಿದ್ಯೆ, ಆಧುನಿಕ ಡೆವಲಪ್ಮೆಂಟ್, ವಿಕಾಸ. ಈ ವಿಕಾಸ, ನಾಗರಿಕತೆ ಏನು ಹೇಳ್ತಾರಪ್ಪ, ಆಧುನಿಕ ಸಿವಿಲೈಸೇಷನ್, ನಾಗರಿಕತೆ, ವಿಕಾಸ ಇವೆಲ್ಲವೂ ಆಧುನಿಕರೆಲ್ಲ ನಾಸ್ತಿಕ ಬುದ್ಧಿಯಿಂದ ಮಾಡಿದ್ದೇ. ಜನರ ಪುರುಷಾರ್ಥ ಭೋಗಪರಾಯಣದಲ್ಲಿಲ್ಲ. ವಿಷಯ ಭೋಗಗಳು ಅತಿಯಾಗಿ ಅನುಭವಿಸಿದ್ದರೆ ಅವರಿಗೆ ಆತ್ಮಸಂತೃಪ್ತಿ, ಆತ್ಮಾನಂದವೇನು ಬರಲ್ಲ. ಈ ಕಾಲದಲ್ಲಿ ಹೇಳ್ತಾರೆ ಬಡತರಿದ್ರೆ ಅಯ್ಯೋ ಬಡತನ, ಅಯ್ಯೋ ಅವರಿಗಿಲ್ಲ. ಎಲ್ಲರಿಗೆ ಕಾರಿರಬೇಕಾ? ಹಳ್ಳಿಯಲ್ಲಿ ಒಂದು ಕೆರೆನೋ ನದಿಯೋ ಇರುತ್ತದೆ, ಹೊಲ ಗದ್ದಲ ಇರುತ್ತದೆ, ಉತ್ಪತ್ತಿ ಆಗ್ತಾ ಇದೆ, ತಿಂತಾ ಇದ್ದಾರೆ, ಆಕೆ ಇರಲಿ. ಅಲ್ಲ ಅಂತೆ ಅವರಿಗೆ ಕಾರ್ ಇರಬೇಕಂತೆ, ಕರೆಂಟ್ ಇರಬೇಕು, ಸೆಲ್ ಫೋನ್ ಇರಬೇಕು, ಟಿ ವಿ ಇರಬೇಕು ನಿರಂತರ, ಅಥವಾ ಅವರಿಗೆ ಕುಡಿಯುವುದಕ್ಕೆ ಅಲ್ಲಿ ಏನಾದ್ರು ತರ್ತಾರಪ್ಪ, ಅದು ಕುಡಿಯುವ ಅಂಗಡಿ ಇರಬೇಕು, ಅಲ್ಲಿ ಕ್ಲಬ್ ಇರಬೇಕು, ಡಾನ್ಸ್ ಇರಬೇಕು. ಆವಾಗಲೇ ನಾಗರಿಕತಾ. ಅಮೆರಿಕ ಹಾಗೆ ಡಾನ್ಸ್ ಮಾಡಿ ಎಲ್ಲರೂ ಡಾನ್ಸ್ ಮಾಡಿಬಿಟ್ಟು, ಇನ್ನೊಂದು ಡೈವರ್ಸ್ ಇಲ್ಲ ಅಂದರೆ ನಾಗರಿಕತೆ ಇಲ್ಲ.
ಇವತ್ತು ನಾಳೆ ಮದುವೆ ಮಾಡ್ಕೊ, ನಾಳೆ ಡೈವರ್ಸ್ ಮಾಡಿಬಿಡು. ಮತ್ತೇನೆಂದರೆ ಒಂದು ಕ್ಲಬ್ ಇಟ್ಕೋ ಊರಿನಲ್ಲಿ, ಈಗ ಡಾನ್ಸ್ ಇಡು, ಪಾರ್ಕಕ್ಕೆ ಹೋಗು. ಇದು ಡೆವಲಪ್ಮೆಂಟ್, ಇದು ನಾಗರಿಕತೆ, ಇದು ವಿಕಾಸ. ಇದೆಲ್ಲ ಅಸುರತ್ವ, ಇದು ಮನುಷ್ಯ ಅಲ್ಲ. ಇದೆಲ್ಲವೂ ಅಸುರ ಬುದ್ಧಿ. ಈ ಅಸುರ ಬುದ್ಧಿಯನ್ನೇ ನಾವು ನಾಗರಿಕತೆ ಎಂದು ತಿಳ್ಕೊಂಡು, ಈ ಅಸುರ ಬುದ್ಧಿಯನ್ನೇ ನಾವು ವಿಕಾಸ ಎಂದು ತಿಳ್ಕೊಂಡು, ಅವರು ಮೂರ್ಖರೇ. ನಮ್ಮ ಜನರಿಗೆ ಏನಾಯಿತು? ನಮ್ಮ ಜನರು ಅದನ್ನೇ ವಿಕಾಸ ಎಂದು ತಿಳ್ಕೊಂಡು, ಅದೇ ಒಂದು ದೊಡ್ಡ ನಾಗರಿಕತೆ ಎಂದು. ಸ್ವಲ್ಪ ಬಡವರಿದ್ದರೆ ಏನೋ ಕಷ್ಟ. ಬಡತನ ಅಂದರೆ ಜೀವನಕ್ಕೆ ಬೇಕಾಗಿರುವ ಊಟ ವಸ್ತ್ರವಿದ್ದು ಮಿಕ್ಕದೆಲ್ಲ ಇದ್ದರೆ ಸಾಕು. ಏನಿದೆ ಅಷ್ಟೆಲ್ಲ ಬೇಕಾ? ಅಲ್ಲ ಅಂತೆ. ಎಲ್ಲರಿಗೂ ಮನೆ. ನಾನು ಹಿಂದೆ ಹೇಳಿದೆ ಅನಿಸುತ್ತದೆ, ಒಬ್ಬಳು ಯಾರೋ, ಅವಳ ಅಪ್ಪನೋ ಅವಳ ಮಾಮನೋ ಯಾರೋ ಒಂದು ದೊಡ್ಡ ಸ್ವತಂತ್ರ ಹೋರಾಟ, ಬ್ರಿಟಿಷ್ ಕಾಲದಲ್ಲಿ ಸ್ವತಂತ್ರ ಹೋರಾಟದಲ್ಲಿದ್ದ. ಇವಳಿಗೆ ಪತಿ ಸತ್ತು ಹೋದ, ಅಥವಾ ನಂತರ ಇವಳನ್ನು ಸೊಸೆ ಅನಿಸುತ್ತದೆ, ಸೊಸೆ. ಇವಳು ಅಲ್ಲೆಲ್ಲೋ ಒಂದು ಮಂದಿರ ಇದೆ, ಮಂದಿರದಲ್ಲೇ ಭಿಕ್ಷೆ ಮಾಡ್ಕೊಳ್ತಾ, ಅಲ್ಲೇ ಪಕ್ಕಕ್ಕೂ ಜಾಗ ಇದೆ, ಸ್ವಲ್ಪ ಮಲ್ಕೊಳ್ತಿದ್ದರು, ಅಲ್ಲೇ ವಾಡುತ್ತಿದ್ದರು. ಮಂದಿರಕ್ಕೆ ಯಾರಾದರೂ ಬಂದರೆ ಭಿಕ್ಷೆ ಕೊಡುವುದು, ಅಲ್ಲೇ ಇರುವುದು. ಇದು ಯಾರೋ ದೃಷ್ಟಿಗೆ ಬಿದ್ದಿತು. ತಕ್ಷಣವೇ ಫೇಸ್ಬುಕ್ ಹಾಕಿಬಿಟ್ಟರು, ನೋಡು ಎಷ್ಟು ಸರ್ಕಾರ ಮಾಡ್ತಾ ಇದೆ, ಎಲ್ಲ ಬೈದು ಬಿಟ್ಟರು ಅವರನ್ನು. ಸರ್ಕಾರ ಏನು ಮಾಡ್ತಾ ಇದೆ, ಕೆಟ್ಟ ಸರ್ಕಾರ, ಅದೆಲ್ಲ ಬೈ. ತಕ್ಷಣವೇ ಆ ಜಿಲ್ಲಾ ಕಲೆಕ್ಟರ್ ಬಂದು, ನಾನು ಅವರಿಗೆ ಒಂದು ಫ್ಲ್ಯಾಟ್ ಕೊಡ್ತೀನಿ, ಒಂದು ಕಾರು ಕೊಡಿಸ್ತೀನಿ, ತಿಂಗಳು ಹಣ ಕೊಡ್ತೀವಿ, ಎಲ್ಲ ಮಾಡ್ತೀವಿ, ಏಕೆಂದರೆ ಅವರು ಸ್ವತಂತ್ರ ಹೋರಾಟಗಾರರ ಸೊಸೆ, ಅಲ್ಲ ಅವರಿಗೆ ಯಾರೂ ಇಲ್ಲ, ಎಲ್ಲ ಮಾಡ್ತೀವಿ ಅಂತ ಹೇಳಿ. ಅವಳನ್ನು ಹೋಗಿ ಕೇಳಿದರೆ ನನಗೆ ಯಾವುದು ಬೇಡ ಎಂದು ಹೇಳಿದ್ರು. ಅಂದರೆ ಜನರು ನೋಡಿ, ನಾನು ಹೇಳ್ತೀನಿ, ನಾನೀಗ ಭಿಕ್ಷೆ ಮಾಡ್ಕೊಳ್ತಾ ಇದ್ದೀನಿ, ಇಲ್ಲಿ ಮಂದಿರದಲ್ಲಿದೆ, ನಾನೇನೋ ಭಗವತ್ ಸೇವಾ, ನಾಮಸ್ಮರಣ, ಭಜನೆ ಇದೆ, ನನಗಿದು ಚೆನ್ನಾಗಿದೆ. ಅಲ್ಲ ಅಂತೆ, ಇದು ಕೆಟ್ಟದಂತೆ. ಎಲ್ಲರೂ ವಿಷಯ ಭೋಗದಲ್ಲಿ ಮುಳುಗಿ, ಇನ್ನೊಂದು ಅವಳು ಮದುವೆ ಮಾಡಿಕೊಳ್ಳಬೇಕು, ಇನ್ನೊಂದು ಕ್ಲಬ್ಗೆ ಹೋಗಬೇಕು, ಡಾನ್ಸ್ ಮಾಡಬೇಕು, ಡೈಲಿ ಒಂದು 4 ಬಾಟಲ್ ಕುಡಿಯಬೇಕು. ಆವಾಗಲೇ ನಾಗರಿಕತೆ ಅಲ್ಲವೇ? ಆವಾಗಲೇ ನಾಗರಿಕತೆ ಆಗ್ತದೆ. ಅವಳ ಮೇಲೆ ಕರುಣೆ ತೋರಿಸುವುದು ನೋಡಿ. ಯಾರು ನಮ್ಮ ಮೂರ್ಖರೇ, ಯಾರು ಹಿಂದೂ ಮೂರ್ಖರೇ, ಈ 20ನೇ ಶತಮಾನ ಮೂರ್ಖರು. ನಮ್ಮ ಬುದ್ಧಿ ಹೇಗಿದೆ ನೋಡಿ. ಅಂದರೆ ಒಬ್ಬನು ತ್ಯಾಗ, ವೈರಾಗ್ಯ, ಭಕ್ತಿಯಲ್ಲಿದ್ದು ಭಿಕ್ಷೆ ಮಾಡಿಕೊಂಡು ಏಕಾಂತ ಜೀವಿಸಿದರೆ ಅಯ್ಯೋ ಹೇಳ್ತಾರೆ. ಏನಿರಬೇಕಪ್ಪ, ಎಲ್ಲರೂ ಕಾರ್ನಲ್ಲೇ ಹೋಗಬೇಕು, ಅದೇ ಸನ್ಯಾಸ. ಕಾರ್ನಲ್ಲಿ ಹೋದರೆ, ಏರೋಪ್ಲೇನ್ನಲ್ಲಿ ಹೋದರೆ ಸನ್ಯಾಸ. ಕಾಲ್ನಡ್ಗೆ ಹೋದರೆ ಅಯ್ಯೋ ಅನ್ಯಾಯ ಹೇಳ್ತಾರೆ. ಅದು ನೋಡಿ ಬುದ್ಧಿ. ಅಂದರೆ ಜನರಿಗೆ ಒಂದು ಸಿಂಪಲ್ ಲೈಫ್, ನಿರಾಡಂಬರವಾಗಿ ಜೀವಿಸುವುದು, ತಪಸ್ಸು, ಇಂದ್ರಿಯ ನಿಗ್ರಹ, ಮನೋನಿಗ್ರಹ ಅಂದರೆ ಬೆಲೆನೇ ಇಲ್ಲ. ಜನರು ಆ ಮಂದಿರದಲ್ಲಿದ್ದು ಭಿಕ್ಷೆ ಮಾಡಿಕೊಳ್ತಾ ಏನೋ ತಪಸ್ಸು ಸಾಧನ ಮಾಡಿಕೊಳ್ತಾ ಇದ್ದರೆ ಜನರಿಗೆ ಬೇಜಾರಾಯಿತು. ಸರ್ಕಾರ ಕೆಟ್ಟದು, ಸಮಾಜ ಕೆಟ್ಟದು, ಅಯ್ಯೋ ಅವರನ್ನು ನೋಡಲಿಲ್ಲ, ಏನೋ ಅನ್ಯಾಯ. ನೋಡುವುದಂದ್ರೆ ಏನು? ಸರ್ಕಾರ ಹೇಳಿತು, ನಾವೊಂದು ಫ್ಲ್ಯಾಟ್ ಕೊಡ್ತೀವಿ, ಒಂದು ಕಾರು ಕೊಡ್ತೀವಿ. ಅವ್ರು ಬೇಡ ಹೇಳಿಬಿಟ್ರು. ಜನರು ಹೇಳ್ತಾರೆ, ನೋಡಿ ಸರ್ಕಾರ ಹೀಗೆ ಮಾಡಿದ್ದರೆ ಅದರಿಂದ ಅವರು ಬೇಜಾರು ಮಾಡಿಕೊಂಡು ಸರ್ಕಾರ ಕೊಟ್ಟಿದ್ದರೂ ಒಪ್ತಾ ಇಲ್ಲ. ಇದೇನಪ್ಪ? ನಾವು ಯಾರಾಗಿ ಬಿಟ್ಟಿದ್ದೀವಿ? ಅಸುರರಾಗಿ ಬಿಟ್ಟಿದ್ದೀವಿ ಹಿಂದೂಗಳು. ಹಿಂದೂಗಳಿಗೆ ಒಂದು ತ್ಯಾಗ, ವೈರಾಗ್ಯ, ಸಾಧನ, ಭಕ್ತಿ ಎನ್ನುವುದು ಒಂದು ಜೀವನ ಅನಿಸುತ್ತಾ ಇಲ್ಲ. ಅದು ದುರ್ಗತಿ ಅನಿಸುತ್ತಾ ಇದೆ. ಮೋಸ ಮಾಡಿ ಲಂಚ ತಗೊಂಡು ಬಿಟ್ಟರೆ ಅವರಿಗೆ ದುರ್ಗತಿ ಅನಿಸುತ್ತಾನೇ ಇಲ್ಲ. ಲಂಚ ತಗೊಂಡು ಬಿಟ್ಟು ದೊಡ್ಡ ಮನೆ ಕಟ್ಕೊಂಡು, ಕಾರ್ ಮಾಡಿಕೊಂಡು, ಇನ್ನು ಪ್ರತಿ ದಿವಸ ಮೋಸ ಮಾಡ್ತಾ ಜೀವಿಸಿದ್ದರೆ ಡೆವಲಪ್ಮೆಂಟ್ ಅನಿಸುತ್ತೆ. ಅವ್ರು ಪಾಪ ಮಾಡ್ತಾ ಇದ್ದಾನೆ, ಮುಂದಿನ ಗತಿ ನಾಯಿಯಾಗಿ ಹುಟ್ಟುತ್ತಾನೋ, ಅದಕ್ಕಿಂತ ಕೆಳಗಿನ ಹುಳ ಆಗಿ ಹುಟ್ಟುತ್ತಾನೋ ಅದು ನೋಡಲ್ಲ. ಲಂಚ ತಗೊಂಡು ಬಿಟ್ಟು ಮೋಸ ಮಾಡಿ ಅನ್ಯಾಯ ಮಾಡಿ ಬದುಕುತ್ತಾ ಇದ್ದರೆ ಅದರಲ್ಲಿ ಅಯ್ಯೋ ಪಾಪ ಅನಿಸುವುದೇ ಅಲ್ಲ. ಆದರೆ ತಪಸ್ಸು, ಧ್ಯಾನ, ಜಪ ಮಾಡ್ತಾ ಇದ್ದರೆ, ಭಿಕ್ಷಾ ಮಾಡ್ಕೊಳ್ತಾರೆ, ಅಯ್ಯೋ ಪಾಪ ಅನಿಸುತ್ತದೆ. ಇದರಿಂದ ಏನು ಗೊತ್ತಾಗ್ತಾ ಇದೆ ನಮ್ಮ ಜನರಿಗೆ? ಏನಿದೆ? ಒಂದು ನಾಗರಿಕತೆ ಎಂದು ರೋಗ ಹಿಡಿದು ಬಿಟ್ಟಿದೆ, ನಾಗರಿಕತೆ ಕಾಯಿಲೆ ಹಿಡಿದು ಬಿಟ್ಟಿದೆ. ಸ್ವಾಮೀಜಿ ಹೇಳ್ತಾರೆ, ಸಚ್ಚಿದಾನಂದ ಸ್ವಾಮಿಗಳು ತನ್ನ ಪ್ರವಚನಗಳಲ್ಲಿ ಹೇಳುತ್ತಿದ್ದರು. ಯಾರೋ ಒಬ್ಬರು ವಿದೇಶಿಯರು ಒಂದು ಎಡ್ವರ್ಡ್ ಕಾರ್ಪೆಂಟರ ಅಲ್ಲ, ಯಾರೋ ಜೇಮ್ಸ್ ಜೀನ್ಸ್, ಸ್ವಾಮೀಜಿ ಹೇಳ್ತಾರೆ, ಜೇಮ್ಸ್ ಜೀನ್ಸ್ ಎಂಬಾತನು ಒಬ್ಬ ಪುಸ್ತಕ ಬರೆದ. ಆ ಪುಸ್ತಕ ಹೆಸರು, ವಾಕ್ಯ ಎಲ್ಲ ಉದಾಹರಿಸ್ತಾರೆ ಸ್ವಾಮೀಜಿ, ಮತ್ತೆ ಉದಾಹರಿಸ್ತಾರೆ. ಆ ಪುಸ್ತಕ ಸಿಕ್ಕಿದರೆ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಎಲ್ಲರಿಗೆ ಕೊಡಬೇಕು, ಅದು ಓದತಕ್ಕದ್ದೇ. ಸ್ವಾಮೀಜಿ ಹೇಳ್ತಾರೆ, ತುಂಬ ಚೆನ್ನಾಗಿದೆ. ಅದೇನೋ ಇಂಗ್ಲೀಷ್ನಲ್ಲಿ ಇದ್ದು ಬಿಟ್ಟಿದೆ, ಈಗಲೂ ಅಲ್ಲೇ ಇದೆ. ಅವರು ಏನು ಹೇಳಿದರೆಂದರೆ, ಸ್ವಾಮೀಜಿ ಹೇಳ್ತಾರೆ, ಆಧುನಿಕ ನಾಗರಿಕತೆ ಎಂಬುದು ಒಂದು ದೊಡ್ಡ ಕಾಯಿಲೆ. ಏನದು?
ಸಿ ಒಂದೆರಡು ಸೌಕರ್ಯಗಳು ಬೇಕು, ಕರೆಂಟ್ ಇರಲಿ, ರೋಡ್ಡು ಹಾಕೋ, ಒಳ್ಳೆಯದೇ, ರೋಡ್ಡು ಹಾಕಲಿ, ಕರೆಂಟ್ ಇರಲಿ, ಅದು ಒಳ್ಳೆಯದೇ, ಅದಕ್ಕೆ ನಾವು ವಿರೋಧಿಗಳಲ್ಲ. ಏನಾದರೂ ಹೊಸ ಗ್ರಾಮಕ್ಕೆ ಒಳ್ಳೆಯದಾಗ್ತಾ ಇದ್ದರೆ ಆಗಲಿ. ಬಟ್ ಜನರು ಭೋಗಪರಾಯಣವನ್ನೇ ಜೀವನದ ಗುರಿ ಎನ್ನುಕೊಳ್ಳುವುದು, ಸ್ವಲ್ಪ ತ್ಯಾಗ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಭೋಗ ಬಿಟ್ಟರೆ ಅದು ಏನೋ ಅವರಿಗೆ ಅನ್ಯಾಯ ಇದೆ, ಆಗುತ್ತಾ ಇದೆ ಅಂದ್ಕೊಳ್ಳಿ. ಇದು ನಾನು ಬೈಯುತ್ತಾ ಇದ್ದೆ. ಇದು ಅಸುರತ್ವ. ಅಂದರೆ ಯಾರಿಗೇನು ತೊಂದರೆ, ಚೆನ್ನಾಗಿದ್ದಾನ ಅಂದರೆ ಅರ್ಥವೇನು? ಭೋಗ 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 ವಸ್ತುಗಳಿರಬೇಕು. ಯಾರಾದರೂ ಒಂದು ಜಪ, ಧ್ಯಾನ, ಸತ್ಸಂಗ ಇದೆಯಾ? ಯಾರೂ ಮಾತಾಡಲ್ಲ. ಎಲ್ಲರಿಗೆ ಏನು ಓದ್ತಾ ಇದ್ದಾರೆ, ಉದ್ಯೋಗ ಸಿಕ್ಕಿತಾ, ಮದುವೆ ಆಯಿತಾ, ಎಷ್ಟು ಸಂಬಳ, ಅಷ್ಟೇ, ಮನೆ ಇದೆಯಾ, ಕಾರ್ ಇದೆಯಾ, ಇದೇ ನೋಡ್ತಾರೆ ಹೊರತು ಸತ್ಸಂಗ ಇದೆಯಾ, ಸಾಧನೆ ಏನಾದರೂ ಮಾಡುತ್ತಾ ಇದ್ದ, ಯಾರಾದರೂ ಪ್ರಶ್ನೆ ಮಾಡ್ತಾರಾ? ಸತ್ಯ, ಅಹಿಂಸಾ, ಧರ್ಮ ಪಾಲಿಸ್ತಾ ಇದ್ದಾರಾ? ಪರೋಪಕಾರ ಇದ್ದಾರಾ? ತಾಯಿ ತಂದೆಯನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರಾ? ಸ್ವಯಂ ಜೀವನ, ನಿತ್ಯ ಭಕ್ತಿ, ಸತ್ಸಾಂಗತ್ಯದಲ್ಲಿದ್ದಾರೆ? ಈ ಪ್ರಶ್ನೆ ಯಾರೂ ಮಾಡಲ್ಲ. ನೋಡಿ, ನಿಮ್ಮ ಸತ್ಸಂಗ ನಡೆಯುತ್ತಾ ಇದೆಯಾ? ಭಗವದ್ಭಕ್ತಿ, ತತ್ವ ವಿಚಾರ, ಸ್ವಧರ್ಮಾಚರಣೆ ಚೆನ್ನಾಗಿ ನಡೆಯುತ್ತಾ ಇದೆಯಾ? ಕುಶಲ ಪ್ರಶ್ನೆ ಕೇಳುವಾಗ ಹೌ ಆರ್ ಯು ಅಂದರೆ ಡೂಯಿಂಗ್ ವೆಲ್ ಅಷ್ಟೇ, ಓ ಚೆನ್ನಾಗಿದೆ ಅಷ್ಟೇ ಹೊರತು ನಿಮ್ಮ ಸಾಧನ ನಡೆಯುತ್ತಾ ಇದೆಯಾ, ಸತ್ಸಂಗ ನಡೆಯುತ್ತಾ ಇದೆಯಾ, ವೇದಾಂತ ಪಾಠಗಳು ನಡೆಯುತ್ತಾ, ಇದು ಯಾರಾದರೂ ಕುಶಲ ಪ್ರಶ್ನೆ ಮಾಡ್ತಾರೆ? ಇದು ಕುಶಲ ಪ್ರಶ್ನೆ ಅಲ್ಲವೇ, ಇದು ದುರ್ಗತಿ. ವೇದಾಂತ ಕೇಳುವುದಂದರೆ ದೊಡ್ಡ ದುರ್ಗತಿ, ವೈರಾಗ್ಯ ಪಡ್ಕೊಂಡ್ರೆ ಇನ್ನೂ ದೊಡ್ಡ ದುರ್ಗತಿ ಅಲ್ಲವೇ? ಧರ್ಮವಾಗಿ ಆಚರಿಸ್ತಾ ಇದ್ದಾರಾ? ಅದು ನೋಡಿ. ಕಷ್ಟ ಬಂದರೂ ಒಳ್ಳೆಯದೇ, ಕಷ್ಟಗಳು ಬಂದರೂ ಒಳ್ಳೆಯದೇ, ಧರ್ಮ ಇರಲಿ. ಎಷ್ಟು ಚೆನ್ನಾಗಿದೆ. ಯಾವುದೇ ಒಂದು ಸಾಧನ, ಒಂದು ಧರ್ಮ, ಜೀವನವೇ ಒಂದು ಸಾಧನವಾಗಲಿ, ಅದು ಇರಬೇಕಿತ್ತು. ಅದು ಬಿಟ್ಟರೂ ಜನರ ಸಂಸ್ಕಾರ, ವಿದ್ಯಾವಿಧಾನ, ನಮ್ಮ ಟಿ ವಿಗಳು ಈ ಪ್ರಶ್ನೆ, ಈ ವಿಷಯ ಎಲ್ಲಿಯೂ ಅಮ್ಮೋ ಇದು ಎತ್ತಿದ್ದರೆ ನಮ್ಮ ಸೆಕ್ಯುಲರ್ಗೆ, ಸರ್ಕಾರಕ್ಕೆ ವಿರೋಧ, ಕಾನೂನಿಗೆ ವಿರೋಧ, ನಮ್ಮ ಆಧುನಿಕ ವಿದ್ಯೆಗೆ ವಿರೋಧ, ಮಾನವತ್ವಕ್ಕೆ ವಿರೋಧ. ನೀವು ವೈರಾಗ್ಯ, ತ್ಯಾಗ, ಭಕ್ತಿ ಮಾತಾಡಿದರೆ, ಧರ್ಮ ಮಾತಾಡಿದರೆ ಕೆಟ್ಟದು. ಭೋಗಪರಾಯಣ, ಲಂಚ ತಗೊಳ್ತಾ ಇದ್ದಾರೆ ಎನ್ನುತ್ತಂದರೆ ಡೆವಲಪ್ಮೆಂಟ್ ಆಯಿತು, ತುಂಬ ವಿಕಾಸಗೊಳ್ತಾ ಇದೆ, ನಾವು ಅಮೆರಿಕ ಹಾಗೆ ಆಗ್ತಾಯಿದೆ. ಅವ್ರಿಗೆ ಮೆಂಟಲ್ ಕೇಸ್ ಆದರೆ ಬೇಕಾ? ಒಂದು ಮಂದಿರಗಳನ್ನು ಕಟ್ಟಿಸು, ಒಂದು ಸತ್ಸಂಗಗಳು ಮಾಡಲಿ, ಎಲ್ಲರಿಗೂ ಸ್ವಲ್ಪ ಜಪ, ಧ್ಯಾನ, ಪಾರಾಯಣ, ಭಗವತ್ ಕಥೆ ಕೇಳಲಿ. ಅಲ್ಲ, ಬೇಕಾದರೆ ಏನು ಮಾಡ್ತೀವಿ, ಒಂದು ಆಸ್ಪತ್ರೆ ಕಟ್ತೀವಿ, ಒಂದು ಮೆಂಟಲ್ ಹಾಸ್ಪಿಟಲ್. ಡೆವಲಪ್ಮೆಂಟ್ ಅಂದ್ರೇನು? ಆಸ್ಪತ್ರೆಗಳು, ಮೆಂಟಲ್ ಆಸ್ಪತ್ರೆಗಳು, ಊರೂರಿಗೆ ಒಂದು ಮೆಂಟಲ್ ಆಸ್ಪತ್ರೆ ಬರಲಿ, ಡೆವಲಪ್ಮೆಂಟ್ ಏಕೆ? ಜನರಿಗೆ ಟೆನ್ಷನ್ ಹೆಚ್ಚು, ಸ್ವಾರ್ಥ ಹೆಚ್ಚು, ಅಹಂಕಾರ ಹೆಚ್ಚು. ಊರೂರ ಹುಚ್ಚಾಸ್ಪತ್ರೆ ಕಟ್ಟೋಣ, ಎಲ್ಲರನ್ನಲ್ಲಿ ಕಳಿಸೋಣ, ಚೆನ್ನಾಗಿದೆ. ಡೆವಲಪ್ಮೆಂಟ್ ಅಂದರೆ ಮನಸ್ಸಿಗೆ ಟೆನ್ಷನ್ ಮಾಡಿಕೊಳ್ಳುವುದು, ಭೋಗಪರಾಯಣರಾಗುವುದು, ಅತ್ಯಂತ ಸ್ವಾರ್ಥಪರರಾಗುವುದು, ಮೆಂಟಲ್ ಆಸ್ಪತ್ರೆಗೆ ಹೋಗಿ ಔಷಧಿಗಳು ಹಾಕ್ಕೊಳ್ಳೋದು. ಎಷ್ಟು ಚೆನ್ನಾಗಿ ವಿಕಾಸ. ಅವ್ರು ಸೇರ್ತಾರೆ ಅಮೆರಿಕಾದಲ್ಲಿ ನೋಡು, ಎಷ್ಟೆಷ್ಟು ಎಲ್ಲರೂ ಸೈಕಾಲಜಿಸ್ಟ್ ಹತ್ತಿರ ಹೋಗ್ತಾರಂತೆ. ನಮ್ಮ ಜನರು ಇಂಡಿಯನ್ಸ್ ಹೋಗೋದೇ ಅಲ್ಲ, ನಮಗೆ ವಿಕಾಸವೇ ಗೊತ್ತಿಲ್ಲ. ಸ್ವಲ್ಪ ಮೆಂಟಲ್ ಮಾಡ್ಕೋ ಅಪ್ಪ, ವಿಕಾಸಗೊಳ್ಳುತ್ತೀರಿ. ಅವ್ರು ಹೇಳ್ತಾರೆ ಮೆಂಟಲ್ ಆಗಲಿ ಭಾರತೀಯರು, ಈಗ ಅರ್ಧ ಆಗೇ ಬಿಟ್ಟರು, ಏನಿಲ್ಲ ಅರ್ಧ ಆಗೇ ಬಿಟ್ಟರು. ನಾವು ಡೆವಲಪ್ಮೆಂಟ್ ಆಗಬೇಕು. ವೈರಾಗ್ಯ, ಸಾಧನ, ಭಕ್ತಿ, ಜಪ ಯಾರಾದರೂ ಕಂಡು ಬರ್ತಾರೆ? ನಿಮ್ಮ ಜಪ ಸಾಧನ ನಡೆಯುತ್ತಾ ಇದೆಯಾ? ನಿಮ್ಮ ಪಾರಾಯಣ ನಡೆಯುತ್ತಾ ಇದೆಯಾ? ನೀವು ಮಂದಿರಕ್ಕೆ ಹೋಗ್ತಾ ಇದ್ದೀರಾ? ಯಾರಾದರೂ ಕೇಳ್ತಾರೆ? ಸನ್ಯಾಸಿ ಕೇಳಿದ್ರು ಬೇಜಾರು ಮಾಡ್ಕೊಳ್ತಾರೆ. ಯಾರಾದರೂ ಪರಿಚಯವಾದರೆ ನಿಮ್ಮ ಇಷ್ಟ ದೇವತೆ ಯಾರು ಅಂತ ಕೇಳಿದ್ರು, ಯಾರಿಲ್ಲ. ಏನು ಸಾಧನೆ ಮಾಡ್ತೀರಿ? ಏನಿಲ್ಲ. ನೋಡಿ ಹೇಗೆ ಮಾತಾಡ್ತಾರೆ. ನಾನು ಏನು ಸಾಧನೆ ಮಾಡಲಿ? ಏನು ಸಾಧನೆ ಮಾಡ್ತೀರಿ? ಏನಿಲ್ಲ. ನಿಮ್ಮ ಗುರುಗಳು ಯಾರು? ಇಲ್ಲ. ನೋಡಿ, ಕುಶಲ ಪ್ರಶ್ನೆ ನಾನು ಕೇಳ್ತೀನಿ, ನಿಮ್ಮ ಗುರುಗಳು ಯಾರು? ಇಲ್ಲ. ಯಾವ ಸಾಧನೆ ಮಾಡ್ತೀರಿ? ಏನಿಲ್ಲ. ನಿಮ್ಮ ಇಷ್ಟ ದೇವತೆ ಯಾರು? ರಾಮ, ಕೃಷ್ಣ, ಶಿವ, ಎಲ್ಲ ಒಂದೇ. ಇವನ್ನೆಲ್ಲ ಅಲ್ಲಾ ಗಾಡು ಎಲ್ಲ ಒಂದೇ. ಇಸ್ಲಾಂ, ಕ್ರಿಶ್ಚಿಯನ್ ಎಲ್ಲ ಒಂದೇ. ಅವ್ರು ಏನು ಮಾಡ್ತೀರಿ ಅಂದರೆ ಎಲ್ಲ ಒಂದೇ, ಇನ್ನೇನಿಲ್ಲ. ಅಂದರೆ ಮೂರ್ಖನಾಗುವುದೇ ಈ ಕಾಲದ ಸಾಧನೆ. ಹೀಗೆ ಮಾತಾಡ್ತಾರೆ. ಏನು ಕೇಳಿದ್ರೆ ಅವ್ರಿಗೆ ಪ್ರಶ್ನೆಗೆ ಉತ್ತರವೇ ಇಲ್ಲ. ನಮ್ಮ ಮಗ ಇದು ಓದ್ತಾ ಇದ್ದಾನೆ, ಇಲ್ಲಿದ್ದ ಅಮೆರಿಕಾದಲ್ಲಿದ್ದಾನೆ, ಎಷ್ಟು ಸಂಪಾದಿಸ್ತಾನೆ, ಇದೇ ಅವ್ರಿಗೆ ಬೇಕು. ನಿಮ್ಮ ಮಗ ಏನು ಮಾಡ್ತಾನೆ, ನಿಮ್ಮ ಆಸ್ತಿ ಅಂತಿದೆ, ಎಷ್ಟು ಬೆಳೆಸ್ಕೊಳ್ತಾ ಇದ್ದೀರಿ, ಇನ್ನೂ ಏನು ಬೇಕು? ಇನ್ನು ಬೇಕಾದರೆ ಏನಾದರೂ ಬಿಸ್ನೆಸ್ ಕಾಂಟ್ಯಾಕ್ಟ್ಗಳಿದ್ದರೆ ನಾನು ಕೊಡಬೇಕು. ಸನ್ಯಾಸಿ ಏನು ಮಾಡಬೇಕು? ಅವ್ರ ಬಿಸ್ನೆಸ್ ಹೆಚ್ಚಾಗುವಷ್ಟು, ಅವರಿಗೆ ಪ್ರಮೋಷನ್ ಬರುವಷ್ಟು, ಇನ್ನೂ ಹೆಚ್ಚಾಗಿ ಹಣ ಅದು ಹೇಳಬೇಕೇ ಹೊರತು ಒಂದು ಸಾಧನ, ಸತ್ಸಂಗತ್ಯ, ಭಕ್ತಿ, ಅದು ಹೇಳಬಾರದು, ಅದು ಕೇಳಬಾರದು. ಅವ್ರಿಗೆ ಬೇಜಾರಾಗ್ತದೆ ಕೇಳಿದರೆ. ಆದ್ದರಿಂದ ವೇದಾಂತ ಯಾರಿಗೆ ಅರ್ಥವಾಗ್ತದಪ್ಪ? ಇಂಥ ಮೂರ್ಖರಿಗೆ ಯಾರಿಗೆ ಅರ್ಥವಾಗಲ್ಲ. ವೇದಾಂತ ಅರ್ಥವಾಗಬೇಕಂದ್ರೆ ಅಂತರ್ಮುಖತ ಬೇಕು.
ಅಂತರ್ಮುಖತ್ವವಿದ್ದರೆ ದೃಷ್ಟಿ ವ್ಯಾಪಕವಾಗುತ್ತದೆ. ಪ್ರಮಾತೃ ಕರ್ತೃ ಭೋಕ್ತೃ ದೃಷ್ಟಿ ಬಿಟ್ಟು ಅವಸ್ಥಾ ದೃಷ್ಟಿ ಬರುತ್ತದೆ. ಆವಾಗ ಅಭಿಮಾನ ಬಿಡುತ್ತದೆ. ಅವಸ್ಥಾ ಬಂದಾಗ ಇಡೀ ಜಗತ್ತು ಬ್ರಹ್ಮದಲ್ಲಿ, ಸುಷುಪ್ತಿ ಸ್ವರೂಪ ಬ್ರಹ್ಮದಲ್ಲಿ ಕಲ್ಪಿತವೇ ಹೊರತು ಬಿಡಿಯಾಗಿಲ್ಲ. ಕಲ್ಪಿತ ಅಂದ್ರೇನು? ಬಿಡಿ ಇದ್ದಂತೆ ಅನಿಸಿಕೆ. ಆ ಅನಿಸಿಕೆನೇ ಅದು ಬಿಟ್ಟು ಪ್ರಪಂಚವೇ ಇಲ್ಲ. ಪ್ರಪಂಚ ಎಂಬುದು ಒಂದು ಪ್ರಪಂಚ ಎಂಬ ಯೋಚನವೇ ಒಂದು ಅನಿಸಿಕೆ. ಆ ಪ್ರಪಂಚವೇನಿಲ್ಲ, ಅಂಥದ್ದಿಲ್ಲವೇ ಇಲ್ಲ. ಇದು ತಿಳ್ಕೊಂಡರೆ ಉತ್ತಮಾಧಿಕಾರಿಗೆ ಸೃಷ್ಟಿ ಪ್ರಕ್ರಿಯೆ ಎನ್ನುವುದು ಸುಲಭವಾಗಿ ಅರ್ಥವಾಗ್ತದೆ. ಆದರೆ ಈ ಕಾಲದಲ್ಲಿ ವೈರಾಗ್ಯ ಕಡಿಮೆ, ಭೋಗಾಸಕ್ತಿ ಹೆಚ್ಚು. ಆದ್ದರಿಂದ ಅವರ ದೃಷ್ಟಿ ಏನಿರುತ್ತದೆ? ಜಗತ್ತು ಕಂಡುಬರುವುದರಿಂದ ವ್ಯವಹಾರ ನಡೆಯುತ್ತಾ ಇದೆ. ನಾವೆಲ್ಲರೂ ಒಳ್ಳೆಯದು ಕೆಟ್ಟದು ಮಾಡ್ತಾ ಇದ್ದೀವಿ. ಆದ್ದರಿಂದ ಜಗತ್ತು ಇಲ್ಲ ಅಂದರೆ ಹೇಗೆ? ಜಗತ್ತು ಇಲ್ಲವೇ ಇಲ್ಲ ಅಂದರೆ ಇಲ್ಲವೇ ಏನು? ಇಷ್ಟೆಲ್ಲ ಜಗತ್ತು ಎಲ್ಲಿ ಹೋಗುತ್ತೆ? ಇಷ್ಟಷ್ಟು ದೊಡ್ಡ ಮನೆಗಳು, ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರ, ಪರ್ವತಗಳು, ನದಿಗಳು, ಕಾಡುಗಳು, ಇದೆಲ್ಲ ಇಲ್ಲವಾ? ಈ ಬ್ರಹ್ಮಜ್ಞಾನವಾದರೆ ಎಲ್ಲಿ ಹೋಗ್ತದೆ ಈ ಪ್ರಪಂಚವೆಲ್ಲ? ಜನರು ಅಂದ್ಕೊಳ್ತಾರೆ ಬ್ರಹ್ಮಜ್ಞಾನ ಅಂದರೆ ಏನಾಗುತ್ತದೆ? ಹುಚ್ಚಾಗಿ ಬಿಡ್ತಾನ? ಪ್ರಪಂಚ ಇಲ್ಲ ಹೇಳ್ತಾರೆ. ಏನದು ಮಾತು? ಬ್ರಹ್ಮಜ್ಞಾನ ಅಂದರೆ ಹುಚ್ಚಾಗುವುದಾ ಏನು? ಪ್ರಪಂಚವಿಲ್ಲವಾ? ಇಷ್ಟು ದೊಡ್ಡ ಪ್ರಪಂಚ ಎಲ್ಲಿ ಹೋಗ್ತದೆ? ಪ್ರಪಂಚ ಇಲ್ಲ ಹೇಳೋದು. ಆದ್ದರಿಂದ ಪ್ರಪಂಚ ಇಲ್ಲ ಎನ್ನುವುದು ಸುಳ್ಳು. ಅಂಥದ್ದೆಲ್ಲವೇ ಇಲ್ಲ. ಈಗ ಮಾತಾಡುವವರಿಗೆ ಮೋಹ ದೊಡ್ಡದಿದೆ. ಮೋಹ ದೊಡ್ಡದು. ಬನ್ಯಂಟ್ರಿ ಅಂದರೆ ಅರ್ಥವೇನು? ಮರ್ರಿಚಟ್ಟು, ವಟವೃಕ್ಷ. ಏನು ಹೇಳ್ತಾರೆ ಕನ್ನಡದಲ್ಲಿ? ಅರಳಿನ ಮರ ಹೇಳಬಹುದಾ? ಏನು ಹೇಳ್ತಾರೋ? ಯಾವುದೇ ಒಂದು ಬನ್ಯಂಟ್ರಿ ನಿಮ್ಗೆ ಗೊತ್ತಿದೆ. ಬನ್ಯಂಟ್ರಿ ಅಂದರೆ ತೆಲುಗಿನಲ್ಲಿ ಮರ್ರಿಚಟ್ಟು, ವಟವೃಕ್ಷ ಸಂಸ್ಕೃತದಲ್ಲಿ. ಹಾಗೆ ಇಷ್ಟು ದೊಡ್ಡ ಪ್ರಪಂಚ ಎಲ್ಲಿ ಹೋಗ್ತದೆ? ಎಷ್ಟೇ ದೊಡ್ಡದಾಗಲಿ ಕನಸು. ನೋಡುವವನು, ನೋಡಲ್ಪಡುವುದು ಎಲ್ಲವೂ ಅವಸ್ಥೆಯಲ್ಲಿ ಒಂದು ಪ್ರತ್ಯಯವಾಗಿ ತೋರ್ಕೊಳ್ತಾ ಇದೆ. ಯಾವುದನ್ನು ಸೀರಿಯಸ್ ಆಗಿ ತಗೊಳ್ಳಬೇಡ. ಎಷ್ಟು ಭಯಂಕರ ಕಷ್ಟ ಬರಲಿ ಹಗುರವಾಗಿ ತಗೋ. ಎಷ್ಟೇ ಭಯಂಕರ ಕಷ್ಟಗಳು, ಅನ್ಯಾಯಗಳು, ದುಃಖಗಳು ಏನೇ ಬರಲಿ, ಅದು ಅನ್ಯಾಯ ದುಃಖ ಎಂದು ಅನಿಸ್ಕೊಂಡ್ರೆ ದುಃಖ ಹೆಚ್ಚಾಗ್ತದೆ. ಅದು ಒಂದು ಹಗುರವಾಗಿ ತಗೋ. ಇದು ಒಂದು ನಾಟಕ. ಏನೋ ನಡೆಯುತ್ತಾ ಇದೆ, ಯಾರಿಗೆ ಹೋಗೋದಾಗಲ್ಲ, ಬರೋದಾಗಲ್ಲ, ಸುಮ್ಮನೆ ತೋರ್ತದೆ ಅಷ್ಟೇ. ತೋರಿಕೆ ಮಾತ್ರವೇ ಹೊರತು ನಿಜವಲ್ಲ. ಹೀಗೆ ಈ ದೃಷ್ಟಿ ಬಂದವನಿಗೆ ಜಗತ್ತೆಲ್ಲವೂ ಪರಮಾತ್ಮನಲ್ಲಿ ಕಲ್ಪಿತ ಕಾರ್ಯ ಅಂದರೆ ಸುಲಭವಾಗಿ ಅರ್ಥವಾಗ್ತದೆ. ಆಲದ ಮರ, ಕರೆಕ್ಟ್. ಅರಳಿನ ಅಂದರೆ ಅದು ಬೇರೆ ಮರ ಆಗ್ತದೆ. ಆಲದ ಮರ, ಎಸ್. ವಟವೃಕ್ಷ ಇಸ್ ಆಲದ ಮರ, ಬನ್ಯಂಟ್ರಿ. ದೊಡ್ಡದು, ಅತ್ಯಂತ ದೊಡ್ಡದು. ಅಷ್ಟು ದೊಡ್ಡ ಆಲದ ಮರ ಎಲ್ಲ ಸುಳ್ಳ ಇಲ್ಲವಾ? ಜನರಿಗೆ ಅನಿಸುತ್ತೆ. ಎಷ್ಟು ದೊಡ್ಡ ಆಲದ ಮರ ಆಗಿದ್ದರೂ ಅದು ಕನಸೇ, ಅಂದರೆ ಪ್ರತ್ಯಯವೇ. ಈ ನಾನು ಎಂಬುದು ಪ್ರತ್ಯಯವೇ. ಆ ನಾನೆಂಬ ಹೆಸರನ್ನು ದಾಟಿ, ನಾನೆಂಬ ವೃತ್ತಿಯನ್ನು ದಾಟಿ ಸ್ವತಃ ಸಿದ್ಧವಾಗಿರುವ ಅರಿವಿದೆ ನೋಡಿ, ಅದು ಬ್ರಹ್ಮ, ಅದು ಸತ್ಯ. ಹೀಗೆ ದೃಷ್ಟಿ ನಾಮರೂಪ ಕಡೆ ಪ್ರಪಂಚದಿಂದ ಅವಸ್ಥೆ ಆಗಬೇಕು. ಅವಸ್ಥೆಯಲ್ಲ, ವೃತ್ತಿ ಮಾತ್ರ, ಮನೋವೃತ್ತಿ, ಮನೋವಿಕಲ್ಪನ. ಆವಾಗ ಜಗನ್ಮಿಥ್ಯ, ಬ್ರಹ್ಮ ಒಂದೇ ಎಂದು ಸುಲಭವಾಗಿ ಅರ್ಥವಾಗ್ತದೆ. ಅದರಿಂದ ಜಗತ್ತೆಲ್ಲ ಬ್ರಹ್ಮದ ಕಾರ್ಯ, ಕಲ್ಪಿತ ಕಾರ್ಯ ಅಂದರೆ ಸುಲಭ. ಮಿಕ್ಕ ಜನರಿಗೆ ಒಪ್ಪಿಗೆ ಆಗ್ತಾನೇ ಇಲ್ಲ. ಇಷ್ಟು ದೊಡ್ಡ ಮರ, ಇಷ್ಟು ದೊಡ್ಡ ಬೆಟ್ಟ, ಇದೆಲ್ಲ ಇಲ್ಲವಾ? ಕಲ್ಲು ಏನು ಇಲ್ಲ ಹೇಳ್ತಾರೆ. ಅದು ಏನು ಅರ್ಥ? ನೀವು ಅದನ್ನು ಅವಸ್ಥಾ ಅನುಭವ ದೃಷ್ಟ್ಯ, ಸಾಕ್ಷಿ ಅನುಭವ ದೃಷ್ಟ್ಯ ನೋಡಿ. ಪ್ರಪಂಚವೆಲ್ಲ ಅವಸ್ಥೆ ಏನೋ ಕಲ್ಪಿತ, ತೋರಿಕೆ, ಹುಸಿ ತೋರಿಕೆ, ಅಂಥದ್ದಿಲ್ಲವೇ ಇಲ್ಲ ಅಲ್ಲವೇ? ಅಂತ ಉತ್ತಮಾಧಿಕಾರಿಗೆ ಸುಲಭವಾಗಿ ಅರ್ಥವಾಗ್ತದೆ. ಮಂದಮಾಧಿಕಾರಿಗೆ, ಮಧ್ಯಾಧಿಕಾರಿಗಳಿಗೆ ಸ್ವಲ್ಪ ಪರವಾಗಿಲ್ಲ. ಈಗ ಮಂದಾಧಿಕಾರಿಗೆ ಅರ್ಥವಾಗಲ್ಲ. ಅವರ ಜಗತ್ತು ಇದೆ ಅಲ್ಲ, ಈ ಜಗತ್ತಿದ್ದೇ ತಾನೇ ಅಂತ ಹೇಳ್ತಾನೆ. ಅಂಥವನಿಗೋಸ್ಕರ ಜಗತ್ತು ಒಂದು ಬಗೆಯಾಗಿ ಒಪ್ಪಿಕೊಂಡು ಮತ್ತೆ ಇಲ್ಲ ಎಂದು ಅಷ್ಟೇ, ಸ್ವಲ್ಪ ಒಪ್ಕೊಂಡು ತಕ್ಷಣವೇ ಮತ್ತೆ ಇಲ್ಲ ಎಂದು ಹೇಳಿಬಿಡುವುದು. ಅದಕ್ಕೋಸ್ಕರ ಹೌದಪ್ಪ, ಜಗತ್ತು ಪರಮಾತ್ಮನಿಂದ ಹುಟ್ಟಿ ತೋರ್ಕೊಳ್ತಾ ಇದೆ, ಹಾಗೆ ಹೇಳಿದರೆ ಒಪ್ಕೊಳ್ತಾನೆ. ಅದನ್ನು ಅಸ್ತಿ ವಸ್ತು ಭಾವ ಇತ್ಯೇವಂ ವದನಶೀಲಾನಾಂ, ಯಾರು ಪ್ರಪಂಚವಿದೆ ಎಂದು ಹೇಳ್ತಾರೆ, ಇದೆ ಎಂದು ಮನಸ್ಸಿಗೂ ಅನಿಸುತ್ತದೆ,
ದೃಢಾಗ್ರಹವತಾಂ, ಮನಸ್ಸು ಸ್ವಲ್ಪ ಆಗ್ರಹ ಮಾಡ್ತಾ ಇದೆ. ಪ್ರಪಂಚ ಇದ್ದೇ ಇದೆ, ಇಲ್ಲ ಇಲ್ಲ ಹೇಳ್ತಾರೆ, ಏನೋ ಇದ್ದೇ ಇದೆ, ಧೈರ್ಯದಿಂದ ಹೇಳ್ತಾರೆ ಇದ್ದೇ ಇದೆ. ಸ್ವಲ್ಪ ದೃಢ ಆಗ್ರಹ ಇದೆ. ಆಗ್ರಹ ಏಕೆ ಇದೆ? ಪ್ರಮಾತೃ ಕರ್ತೃ ಭೋಕ್ತೃ ದೃಷ್ಟಿಯಲ್ಲಿ ಆಗ್ರಹ, ಅವಸ್ಥಾ ದೃಷ್ಟಿ ಅಥವಾ ಸಾಕ್ಷಿ ದೃಷ್ಟಿಯಲ್ಲಿ ಆಗ್ರಹ ಕಡಿಮೆ. ಆದ್ದರಿಂದ ಶಾಸ್ತ್ರೋಕ್ತ ವಾಕ್ಯದಲ್ಲಿ ಶ್ರದ್ಧೆ ಚೆನ್ನಾಗಿರುವವನು ಸುಲಭವಾಗಿ ಅರ್ಥ ಮಾಡಿಕೊಳ್ತಾನೆ. ಶ್ರದ್ಧಾಧಾನಾಂ ಮಂದ ವಿವೇಕಿನಾಂ, ಅವರಿಗೆ ವಿವೇಕ ಕಡಿಮೆ ಇದೆ. ವಿವೇಕ ಅಂದ್ರೇನು? ಅಭಿಮಾನ ಆಸಕ್ತಿ ಹೆಚ್ಚಿದೆ, ವಿವೇಕ ಆಗ್ತಾ ಇಲ್ಲ. ಇಂದ್ರಿಯ ಮನಸ್ಸುಗಳು ದಾಟಿ ಹೋಗೋಕ್ಕಾಗ್ತಾ ಇಲ್ಲ. ಏಕೆಂದರೆ ಆಸಕ್ತಿ, ತನ್ನನ್ನು ವ್ಯಕ್ತಿ ಎಂದು ಅಭಿಮಾನದಿಂದ ವ್ಯಕ್ತಿತ್ವ ಇಟ್ಟುಕೊಂಡು ಪ್ರಪಂಚ ನೋಡುವುದಾಗ್ತಾ ಇದೆ. ಅಂಥವರಿಗೆ ಸಾದೇಶಿತ ಜಾತಿ, ಜಗತ್ತು ಹುಟ್ಟಿತು ಎಂದು ಯಾರಿಗೆ ಹೇಳಿದ್ದಾರೆ? ಒಂದು ಹಂತದ ಸಾಧಕನಿಗೆ ಹೇಳಿದೆ. ಅಂದರೆ ಅವರಿಗೆ ನೇರಾಗಿ ಜಗತ್ತೆಲ್ಲ ಕಲ್ಪಿತ ಕನಸು ಎಂದು ಹೇಳಿದ್ದರೆ ಮನಸ್ಸು ಒಪ್ಪಕ್ಕಾಗ್ತಾ ಇಲ್ಲ. ಅಂಥವರಿಗೆ ಹೇಳ್ತಾರೆ, ಆಯಿತು ಸ್ವಲ್ಪ ನಿಧಾನವಾಗಿ ತಾಂ ಗೃಹ್ಣಂತು ತಾವತ್ತು. ಓಕೆ, ಈ ಜಗತ್ತು ಸೃಷ್ಟಿ ಅಂದರೆ ಆಯಿತು, ಸೃಷ್ಟಿ ಆಯಿತಂದರೆ ತಿಳ್ಕೊಂಡರೆ ತಿಳ್ಕೊಳ್ಳೋದು ಪರವಾಗಿಲ್ಲ, ಓಕೆ ತಿಳ್ಕೊಳ್ಳಿ. ಅಯ್ಯೋ ಜಗತ್ತು ಸೃಷ್ಟಿ ಆಯಿತು ಅಂದರೆ ನಿಜ ಅಂದ್ಕೊಳ್ತಾರಲ್ಲ ಅಂದರೆ ಅಲ್ಕೊಳ್ಳಲ್ಲಪ್ಪ. ಸೃಷ್ಟಿ ಅಂದರೆ ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟಿದೆ, ಎಂದಿಗೂ ಇರುವಂಥದ್ದಲ್ಲ. ಎಂದಿಗೂ ಇರುವಂಥದ್ದಲ್ಲ, ಒಂದನ್ನು ಆಶ್ರಯಿಸಿಕೊಂಡು ಹುಟ್ಟಿ ತೋರ್ತಾ ಇದೆ. ಇಷ್ಟು ಮಾತ್ರ ಇದ್ದರೆ ಪ್ರಾರಂಭಿಕ ಸಾಧಕನಿಗೆ ಪರವಾಗಿಲ್ಲ. ಮುಂದೆ ಮುಂದೆ ಇನ್ನೂ ಸ್ವಲ್ಪ ಆಳವಾಗಿ ತಿಳ್ಕೊಳ್ಳಬೇಕು. ಇಷ್ಟಿದ್ದರೆ ಇಲ್ಲಿ ನೋಡ್ತಾರೆ, ತಾಂ ಗೃಹ್ಣಂತು ತಾವತ್ತು. ಆಯಿತು, ಅರ್ಥ ಮಾಡಿಕೊಳ್ಳಲಿ. ಏನೋ ಶ್ರದ್ಧಾಭಕ್ತಿಯಿಂದ ಪೂಜಾ ಸಾಧನ ಮಾಡ್ತಾ ಇದ್ದಾರಲ್ಲ, ಸ್ವಲ್ಪ ಈ ಥರ ಇಟ್ಕೊಂಡ್ರೆ ನಡೆಯಲಿ ಅಂತ ಹೇಳ್ತಾರೆ. ಆದರೆ ಒಂದು ಪಕ್ಕ ವೇದಾಂತ ವಿಚಾರ ನಡೆಯುತ್ತಾ ಇರಲಿ. ಆವಾಗ ದೇಹ ನಾನಲ್ಲ, ಇಂದ್ರಿಯ ನಾನಲ್ಲ, ಮನಸ್ಸು ನಾನಲ್ಲ, ಒಟ್ಟು ಅವಸ್ಥೆಯನ್ನು ನೋಡುವ ಅರಿವಿನ ಸ್ವರೂಪ ನಾನು ಸಾಕ್ಷಿ ಎಂಬುದು ಸಾಕ್ಷಿಯನ್ನು ಇಟ್ಕೊಂಡು ಪ್ರಪಂಚಗಳನ್ನು ನೋಡ್ತಾ ಇರಿ. ಪ್ರಪಂಚದಲ್ಲಿರುವ ವ್ಯಕ್ತಿಗಳು, ಸಮಾಜ, ಇದೆಲ್ಲವೂ ಏನಾಗ್ತಾ ಇದೆ? ಪ್ರಾಪಂಚಿಕರ ದೃಷ್ಟಿ ಲೌಕಿಕವಾಗಿ ಬಿಡ್ತಾ ಇದೆ. ಆದರೆ ವೇದಾಂತ ಅಭ್ಯಾಸ, ವೇದಾಂತ ಶ್ರವಣ ಮಾಡುತ್ತಾ ಇರಲಿ. ಜಗತ್ತು ಪರಮಾತ್ಮನಿಂದ ಹುಟ್ಟಿದೆ ಎಂದು ಹೇಳಿದ ನಂತರನೂ ಅದನ್ನು ಹೇಗೆ ಎಂದು ಎಕ್ಸ್ಪ್ಲೇನ್ ಮಾಡಿದ್ದರೆ ವೇದಾಂತ ಶ್ರವಣ ಮಾಡ್ತಾ ಇರು. ನಿಧಾನವಾಗಿ ನಿಧಾನವಾಗಿ ಹುಟ್ಟುವಿಕೆ ಎಂಬುಕ್ಕೆ ಅರ್ಥವಿಲ್ಲ, ಎಲ್ಲವೂ ತೋರಿಕೆ. ಈಗ ಹೇಗೆ ತೋರ್ತಾ ಇದೆಯೋ ನಿಮ್ಮ ಮುಖ, ನೀವು ಕನ್ನಡಿಯಲ್ಲಿ ಹೀಗೆ ಹೇಗೆ ತೋರ್ತಾ ಇದ್ದೀರೋ ಅದೇ ತರಹ ಹಿಂದಿನಿಂದಲೂ ಇತ್ತು. ಎಲ್ಲರಿಗೂ ಅದೇ ಜಗತ್ತು. ಅಂಥವನು ವೇದಾಂತ ವಿಚಾರ ಮಾಡ್ತಾ ಇರಲಿ. ಮಾಡ್ತಾ 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 ನಿಧಾನವಾಗಿ ಅನುಭವ ದೃಷ್ಟಿ ವೇದಾಂತ ವಿಚಾರ ಮಾಡ್ತಾ ಇದ್ದರೆ ಜಗತ್ತಿನ ಸತ್ಯತ್ವ ಬಿಟ್ಟು ಬಿಡುತ್ತದೆ. ಅದೆಲ್ಲವೂ ಪರಮಾತ್ಮೆಯಿಂದ ಅರ್ಥವಾಗುವ ಸಾಧ್ಯತೆ ಇದೆ. ಅದು ಹೇಗೆ ಅಂದರೆ ವೇದಾಂತ ಅಭ್ಯಾಸಿಗೆ, ವೇದಾಂತ ಅಭ್ಯಾಸಿ ಅಂದರೆ ವೇದಾಂತ ವಿಚಾರಕ. ಸ್ವಯಮೇವ ಅಜಾತ್ಮ ಆತ್ಮತತ್ವಂ ವಿಷಯೋ ವಿವೇಕೋ ಭವಿಷ್ಯತಿ. ವೇದಾಂತ ಅಭ್ಯಾಸ ಮಾಡ್ತಾ ಇದ್ದರೆ ಜಗತ್ತು ಪರಮಾತ್ಮನಿಂದ ಹುಟ್ಟಿದೆ ಎನ್ನುವುದು ನಿಜವಾಗಿ ಎಂದು ತಿಳ್ಕೊಂಡರೂ ಪರವಾಗಿಲ್ಲ. ಮುಂದೆ ಮುಂದೆ ಅರ್ಥವಾಗ್ತಾ ಅವರಿಗೆ ಸಂದೇಹ ಬರುತ್ತದೆ. ನಾವು ಶಂಕರ ಭಾಷ್ಯದಲ್ಲಿ ಬರೆದಿದ್ದೇವೆ ಹೇಳ್ಕೊಳ್ತೀವಿ, ಆಗುತ್ತದೆ, ಹೆದರಬೇಕಾಗಿಲ್ಲ. ಆದ್ದರಿಂದ ಪ್ರಪಂಚವು ತೋರಿಕೆನೇ ಹೊರತು ಕಲ್ಪಿಸಿದ ಕಲ್ಪನಾ ಮಾತ್ರವೇ ಹೊರತು ನಿಜವಾಗಿಲ್ಲ. ಅಂದು ಸೃಷ್ಟಿಗೋಸ್ಕರ ಸಮಾಜವು ಅಥವಾ ರಾಜ ಒಂದು ಕಾನೂನು ಮಾಡಬಹುದು. ಅದನ್ನೇ ಹೇಳಿದರಲ್ಲ, ಏನದು ಸೋಷಲ್ ಜಸ್ಟಿಸ್. ನಾನು ಎಲ್ಲೋ ಹೋಗ್ಬಿಟ್ಟೆ. ವೇದಾಂತ ಅಭ್ಯಾಸ, ವೇದಾಂತ ಶ್ರವಣ ಮರಣ ಮಾಡುವವರಿಗೆ ಜಗತ್ತು ಹುಟ್ಟಿದೆ ಎಂದು ಹೇಳಿದ್ದರೂ ಹೇಗೆ ಹುಟ್ಟಿದೆ ಅಂದರೆ ಇರುವ ಸತ್ಯದಲ್ಲೇ ಕಲ್ಪಿತವಾಗಿ ತೋರುತ್ತಾ ಇದೆ. ಈ ಕಲ್ಪಿತ ಅಂದರೆ ಸಾಕು, ಅಲ್ಲೇ ಬಂದುಬಿಟ್ಟಿದೆ. ಆದ್ದರಿಂದ ಸ್ವಯಮೇವ ವಿಷಯಕ್ಕೋ ಭವಿಷ್ಯತಿ ಇತಿ ನತು ಪರಮಾರ್ಥ ದೃಷ್ಟ್ಯಾ.
ಪ್ರಪಂಚ ಇದೆ ಎನ್ನುವುದನ್ನು ಒಪ್ಪಿಕೊಂಡು ಮಾತಾಡ್ತದಲ್ಲ, ಭಗವಂತ ಸೃಷ್ಟಿ ಮಾಡಿದ ಎಂಬುದು ಮಂದಾಧಿಕಾರಿಗೋಸ್ಕರ ಹೇಳಿದ್ದು. ಒಪ್ಕೊಳ್ಳಲಿ, ಪರವಾಗಿಲ್ಲ. ಇದು ವ್ಯಾವಹಾರಿಕ ದೃಷ್ಟಿಯ ಹೇಳಿದ್ದೇ ಹೊರತು ಪಾರಮಾರ್ಥಿಕ ದೃಷ್ಟಿಯ ಯಾವ ಸೃಷ್ಟಿ ಇಲ್ಲ. ವ್ಯಾವಹಾರಿಕ ದೃಷ್ಟಿಯ ಒಂದು ಬಗೆಯಾಗಿ ಒಪ್ಕೊಂಡ್ರೆ, ಏಕೆ ಆ ಒಪ್ಕೊಳ್ಳೋವರಿಗೆ ಸ್ವಲ್ಪ ಸಂಸ್ಕಾರ ಉಂಟಾಗಲಿ, ಅವರಿಗೆ ಸ್ವಲ್ಪ ರಾಮನಾಮ ಭಕ್ತಿ ಹುಟ್ಟಲಿ, ಅದಕ್ಕೋಸ್ಕರ ಅವರಿಗೆ ವ್ಯಾವಹಾರಿಕ ದೃಷ್ಟಿಯ ಆದರೂ ಜಗತ್ತು ಹುಟ್ಟಿದೆ ಎಂದು ಹೇಳ್ಕೊಡ್ತದೆ. ಏಕೆಂದರೆ ಮುಂದಿನ ಹೆಜ್ಜೆ ಅದು ತೆಗೆಯಬಹುದು. ತೇಹಿ ಶ್ರೋತ್ರಿಯಾ ಸ್ಥೂಲ ಬುದ್ಧಿತ್ವಾತ್, ಇವರು ಶ್ರೋತ್ರಿಯರೇ, ಶಾಸ್ತ್ರ ಕೇಳಿದವರೇ, ಆದರೆ ಬುದ್ಧಿ ಸ್ಥೂಲವಾಗಿದೆ. ಅಂದರೆ ಇನ್ನೂ ವೈರಾಗ್ಯ ಸ್ಪಷ್ಟವಾಗಿಲ್ಲ, ಗಟ್ಟಿಯಾಗಿಲ್ಲ. ಅಂಥವರಿಗೆ ಜಾಯತೆ ಅಜಾತಿ ವಸ್ತುನಃ ಸದಾ ತ್ರಸ್ಯಂತಿ. ಆದ್ದರಿಂದ ಜಗತ್ತು ಇದೆ ಎನ್ನುವುದು ಗಟ್ಟಿ ಒಂದು ಬುದ್ಧಿ ಇರುತ್ತದೆ. ನಾನು ಅಜಾತಂ ಬ್ರಹ್ಮ, ನಾನು ಹುಟ್ಟದೇ ಇರುವಂಥ ಅದ್ವೈತಂ ಬ್ರಹ್ಮ ಅಂದರೆ ಹೆದರಿಕೆ ಬರುತ್ತದೆ ಅಂತ. ಅಯ್ಯೋ ಜಗತ್ತು ಗೆತ್ತು ಏನಿಲ್ಲವ, ಯಾವ ಲೋಕ ಇಲ್ಲ, ಏನಿಲ್ಲ, ಎಲ್ಲ ನಿರ್ಗುಣ, ಅಯ್ಯೋ ಅದು ಶೂನ್ಯ ಎಂದು ಹೆದರ್ಕೊಂಡು ಬಿಡ್ತಾ ಇದ್ದಾನೆ. ಅದ್ವೈತವೇ ಶೂನ್ಯವಲ್ಲ, ಬಟ್ ಆ ಶೂನ್ಯ ಎಂದು ತಪ್ಪಾಗಿ ತಿಳ್ಕೊಂಡು ಹೆದರ್ಕೊಳ್ಳುವುದು. ಆದ್ದರಿಂದ ತೇಷಾಂ ಅಜಾತೆ ತ್ರಸತಾಂ ಶಬ್ದದಾನಾನಾಂ, ಅದ್ವೈತ ಬ್ರಹ್ಮ ಸುಷುಪ್ತಿಯಲ್ಲಿ ಹೇಗಿದೆಯೋ ಅದೇ ಬ್ರಹ್ಮ ಅಂದರೆ ಅದು ನೋಡಿ ಹೆದರ್ಕೊಳ್ತಾರೆ. ಅಂದರೆ ಅವರಿಗೆ ಜಗತ್ತಿನ ಒಲವು ಹೆಚ್ಚಿದೆ. ಜಗತ್ತಿನ ಕಡೆ ಒಲವು ಹೆಚ್ಚಿದ್ದರೆ ಜಗತ್ತಿಲ್ಲದ ಪರಮಾತ್ಮ ತತ್ವ ಅವರಿಗೆ ಇಷ್ಟವಾಗಲ್ಲ. ಅಂದರೆ ಇಷ್ಟ ಅಂದರೆ ಭಯಗೊಳ್ಳುತ್ತಾರೆ. ಅಯ್ಯೋ ಅದು ಅಲ್ಲ ಬ್ರಹ್ಮ ಅಂದರೆ ನಾನು ಇರುವುದೇ ಇಲ್ಲವಲ್ಲ, ನಾನು ಏನಾಗ್ತದೋ ನನಗೆ ಒಂಚೂರು ಭಯವಾಗುತ್ತೆ. ಜಾತಿ ದೋಷಾ ಸನ್ಮಾರ್ಗಾವಲಂಬಿನಾಂ ಜಾತಿ ದೋಷಾ ಜಾತ್ಯುಪಲಂಬಕೃತ ದೋಷಾ ನತ್ಸ್ಯಂತಿ ಸಿದ್ಧಿಂನೋಪಯಾಸ್ಯಂತಿ. ಶ್ರದ್ಧಾಳುಗಳು, ಸನ್ಮಾರ್ಗದಲ್ಲಿರುವವರು, ಸರಿಯಾದ ಮಾರ್ಗದಲ್ಲಿರುವವರಿಗೆ ಈರ್ಷಾ ಅಸೂಯ ದ್ವೇಷ ಅಹಂಕಾರಾದಿಗಳು ಬಿಟ್ಟು ಪ್ರಸನ್ನವಾಗಿರುತ್ತಾನೋ ಅಂಥವರು. ಸನ್ಮಾರ್ಗಾವಲಂಬಿನಾಂ ಜಾತಿ ದೋಷಾ ಜಾತ್ಯುಪಸಂಹೃತಾ ದೋಷಾ ನಶೇತ್ಸ್ಯಂತಿ. ದೆನ್ ಅವರಿಗೆ ಸನ್ಮಾರ್ಗಾವಲಂಬಿಗೆ ಜಾತಿ ದೋಷಗಳು ಅಂಟಲ್ಲ. ಅಂದರೆ ಜಾತಿ ದೋಷದಿಂದ ಮಾಡಿರುವ ಕೆಲಸಕ್ಕೆ ಫಲವಿಲ್ಲ. ಏಕೆಂದರೆ ಅದು ಶಾಸ್ತ್ರದೃಷ್ಟಿಯಿಂದ ಹೇಳಿದ ಮಾತಲ್ಲ. ಓಕೆ, ಅವರು ವಿವೇಕದಲ್ಲಿ ಅದೇ ಮೊದಲು ವೇದಾಂತ ಶ್ರವಣ ಮಾಡುತ್ತಾ ಜಗತ್ತು ಪರಮಾತ್ಮನಿಂದ ಹುಟ್ಟಿದೆ ಎನ್ನುವುದು ತಾತ್ಕಾಲಿಕವಾಗಿಟ್ಕೊಂಡು ವೇದಾಂತ ಶ್ರವಣ ಮನನ ಮಾಡ್ತಾ ಹಿಂದೆ ಒಪ್ಪಿಕೊಂಡಿದ್ದು, ಅಯ್ಯೋ ನನಗೆ ಅರ್ಥವಾಗಲಿಲ್ಲ, ಅನಾವಶ್ಯಕ ಆಗ್ರಹ ಮಾಡಿಬಿಟ್ಟೆ, ಅದೇ ನಿಜ ಎಂದು ಒಪ್ಕೊಳ್ತಾನೆ. ಹಾಗೆ ಅದರಿಂದ ಅಲ್ಪಃ ಏವ ಭವಿಷ್ಯತಿ ಸಮ್ಯಕ್ ದರ್ಶನ ಪ್ರತಿಪತ್ತಿ ಹೇತುಕ. ಅದರಿಂದ ಜಗತ್ತನ್ನು ಈಶ್ವರ ಸೃಷ್ಟಿ ಮಾಡಿದ ಎಂದಿಟ್ಕೊಂಡರೆ ಅದೇನು ಅಷ್ಟು ದೊಡ್ಡ ತಪ್ಪಲ್ಲ. ಅದು ನಿಧಾನವಾಗಿ ಅವರಿಗೆ ಪರಮಾತ್ಮನ ಕಡೆಗೆ ತಿರುಗಿಸುತ್ತದೆ. ಇದು 16ನೇ ಪಾಯಿಂಟ್ ಆಯಿತು. ಇವತ್ತೇನೋ ಸಾಕು, ಶುರು ಮಾಡುವುದೇ ತುಂಬ ಲೇಟಾಗಿ ಶುರು ಮಾಡಿದ್ದೇವೆ, ಅರ್ಧ ಗಂಟೆ ಆಯಿತು ಅಷ್ಟೇ. ವಿಲ್ ಸ್ಟಾಪ್ ವಿತ್ ದಿಸ್. ಟಾಪಿಕ್ ಆಲ್ಸೋ ಬದಲಾಯಿಸ್ತಾ ಇದೆ. ಯಾ ಪುನಃಶ್ರುತಿ ತದೈಕ್ಷತ, ಭಗವಂತ ನೋಡಿದ್ದಾನೆ ಎಂದು ಹೇಳಿದ್ದಾರಲ್ಲ, ಅದಕ್ಕೇನರ್ಥ? ಸೃಷ್ಟಿಯಲ್ಲಿ ಇನ್ನೂ ಕೆಲವು ಅಂಶಗಳು, ಸಂದೇಹಗಳಿವೆ, ಅವುಗಳನ್ನು ಹೇಳೋಣ ನೆಕ್ಸ್ಟ್ ಪಾಠದಲ್ಲಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಅಮ್ಮ